ಲಕ್ಷ ಲಕ್ಷ ಕೊಟ್ಟು ಸೈಟ್ ಖರೀದಿ ಮಾಡೋ ಮುನ್ನ ಹುಷಾರ್, ಕಾಸು ಸಿಗಲ್ಲ, ಮನೆ ಕಟ್ಟೋ ಕನಸಾಗತ್ತೆ ಛಿದ್ರ ಛಿದ್ರ. ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಕರಾಳ ಮುಖ. ಅವಳಿ ನಗರದಲ್ಲಿ ಸೈಟಿನ ಆಸೆ ಇದ್ದವರಿಗೆ ಬಣ್ಣದ ಟೋಪಿ. ಯಾರದ್ದೋ ಜಾಗ, ಯಾರದ್ದೋ ಕಾಮಗಾರಿ ನಡೆಯೋದನ್ನ ತೋರಿಸಿ, ಇಲ್ಲೇ ಇದೆ, ಇದೇ ನಿಮ್ ಸೈಟು, ಲೇಔಟು ಅಂತ ಗೋವಿಂದಣ್ಣ ಗೋಲ್ಮಾಲ್ ಮಾಡ್ತಾನೆ. ವಠಾರದಲ್ಲಿರೋ ಅಮಾಯಕ ಹೆಂಗಸರಿಗೆ ನಾಮ ಹಾಕ್ತಾನೆ. 16 ವರ್ಷಗಳ ಹಿಂದೆಯೇ ರಿಯಲ್ ಎಸ್ಟೇಟ್ ಹೆಸರಲ್ಲಿ ಗೋವಿಂದಣ್ಣನಂಥವರು ಯಾವ ರೀತಿ ಯಾಮಾರಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಸಖತ್ತಾಗೆ ತೋರಿಸಲಾಗಿತ್ತು. ನಾವು ಅದೇ ಸಿನಿಮಾನ ಇವತ್ತು ನಿಮಗೆ ಮತ್ತೆ ನೆನಪಿಸೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದು ಬೇರ್ಯಾರೂ ಅಲ್ಲ, ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರುವ ಈ ಭವಾನಿ ಪ್ರಾಪರ್ಟೀಸ್. ಸೈಟ್ ಬೇಕಾ ಸೈಟ್ ಅಂತಾರೆ, ಲಕ್ಷ ಲಕ್ಷ ಕೀಳ್ತಾರೆ. ನ್ಯೂಸ್ ಫಸ್ಟ್ ನಲ್ಲಿ ರಿಯಲ್ ಕರಾಳ ದಂಧೆ ಬಯಲು. ಪ್ರಿಯ ವೀಕ್ಷಕರೇ, ಹುಬ್ಬಳ್ಳಿ ಧಾರವಾಡದಂಥ ಎಲ್ಲಾ ರೀತಿಯಲ್ಲೂ ಬೆಳೆದು ನಿಂತಿರೋ ಮಹಾನಗರಗಳಲ್ಲಿ ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಬರೀ ಇಲ್ಲಿನ ಜನರ ಆಸೆಯಲ್ಲ, ಬದಲಾಗಿ ಸುತ್ತಮುತ್ತಲ ಜಿಲ್ಲೆಗಳ ಅದೆಷ್ಟೋ ಜನರದ್ದು ಕೂಡ ಅದೇ ಕನಸು. ಆ ಕನಸನ್ನೇ ಬಂಡವಾಳ ಮಾಡಿಕೊಂಡಿರೋ ರಿಯಲ್ ಎಸ್ಟೇಟ್ ಕಂಪನಿಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಾಯಿ ಕೊಡೆಗಳಂತೆ ಹುಟ್ಕೊಂಡಿವೆ. ಸೈಟ್ ತಗೊಳ್ಳೋಕೆ ಅಂತ ಹಣ ಹೊಂದಿಸೋ ಜನರಿಗೆ ಹಾಕೋದಕ್ಕೆ ಅಂತಲೇ ಕಲರ್ ಕಲರ್ ಟೋಪಿ ಹಿಡ್ಕೊಂಡು ನಿಂತಿವೆ. ನಿಜ ಹೇಳ್ಬೇಕಂದ್ರೆ ಸೈಟ್ ಕೊಳ್ಳೋಕೆ ಬರೋ ಬಹುತೇಕ ಗ್ರಾಹಕರಿಗೆ ರಿಯಲ್ ಎಸ್ಟೇಟ್ ಕಾನೂನುಗಳೇ ಗೊತ್ತಿರೋದಿಲ್ಲ. ಸೈಟ್ ಸಿಕ್ಕರೆ ಸಾಕು ಅನ್ನೋದಷ್ಟೇ ಅವರ ತಲೆಯಲ್ಲಿರುತ್ತೆ. ರಿಯಲ್ ಎಸ್ಟೇಟ್ ಕಂಪನಿಯೊಂದರ ಕರಾಳ ಮುಖ ಬಯಲು ಮಾಡೋ ಮೊದಲು ಈ ರಿಯಲ್ ಎಸ್ಟೇಟ್ ಕಾನೂನನ್ನ ನೀಟಾಗಿ ಹೇಳ್ಬಿಡ್ತೀವಿ ಕೇಳಿ. ಒಬ್ಬ ಡೆವಲಪರ್ ನಗರ ಪ್ರದೇಶದಲ್ಲಿ ಲೇಔಟ್ ಮಾಡಿ ಮಾರಾಟ ಮಾಡಬೇಕು ಎಂದಾದಲ್ಲಿ ಆ ಡೆವಲಪರ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಲೇಔಟ್ಗೆ ಒಪ್ಪಿಗೆ ಪಡೆದುಕೊಂಡಿರಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಲೇಔಟ್ ಮಾಡಿದ್ರೆ ಅಂಥ ಡೆವಲಪರ್ಗಳು ಜಿಲ್ಲಾ ಕೇಂದ್ರದಲ್ಲಿರುವ ನಗರ ಮತ್ತು ಯೋಜನಾ ಇಲಾಖೆಯಲ್ಲಿ ಲೇಔಟ್ ಪರವಾನಗಿ ಪಡಿಬೇಕು. ಹೀಗೆ ಪರವಾನಗಿ ಪಡೆದುಕೊಂಡಿರುವ ಸೈಟ್ಗಳನ್ನ ಮಾತ್ರ ಮಾರಾಟ ಮಾಡಬೇಕು. ಲೇಔಟ್ ಅಪ್ರೂವಲ್ ಆಗ್ಬೇಕಾದಲ್ಲಿ ಅದಕ್ಕೆ 108 ಕಾನೂನುಗಳಿವೆ ಸ್ನೇಹಿತರೆ. ಅದೆಲ್ಲ ಜನಸಾಮಾನ್ಯರಿಗೆ ಬೇಕಾಗಿಲ್ಲ. ಸಾಮಾನ್ಯ ಗ್ರಾಹಕನಾಗಿ ನೋಡಬೇಕಾಗಿರೋದು ಇಷ್ಟೇ, ಸಂಬಂಧಿಸಿದ ಪ್ರಾಧಿಕಾರದಿಂದ ಲೇಔಟ್ ಅಪ್ರೂವಲ್ ಆಗಿರ್ಬೇಕಷ್ಟೇ. ರಿಯಲ್ ಎಸ್ಟೇಟ್ನ ಮತ್ತಷ್ಟು ರೂಲ್ಸ್ ಕೇಳ್ಕೊಂಡ್ಬಿಡಿ. 2016ರಲ್ಲಿ ಜಾರಿಗೆ ಬಂದಿರುವ ರೇರಾ ಕಾನೂನಿನ ಅಡಿಯಲ್ಲೂ ಈ ಡೆವಲಪರ್ಗಳು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸಬೇಕು. ನಗರಾಭಿವೃದ್ಧಿ ಪ್ರಾಧಿಕಾರ 1987ರ ಕರ್ನಾಟಕ ನಗರಾಭಿವೃದ್ಧಿ ಕಾನೂನು ಹಾಗೂ 1961ರ ಕರ್ನಾಟಕ ನಗರ ಮತ್ತು ಗ್ರಾಮೀಣ ಯೋಜನೆ ಕಾನೂನುಗಳ ಅಡಿಯಲ್ಲಿ ಲೇಔಟ್ ಅಪ್ರೂವಲ್ ಮಾಡುತ್ತವೆ. ಲೇಔಟ್ ಅಪ್ರೂವಲ್ ಆದರೂ ಕೂಡ 2016ರಲ್ಲಿ ಜಾರಿಗೆ ಬಂದಿರುವ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿಯಲ್ಲಿ ರಿಜಿಸ್ಟ್ರೇಷನ್ ಕಡ್ಡಾಯ. ಆದರೆ ಅವಳಿ ನಗರದ ಬಹುತೇಕ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ರೇರಾ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಈಗ ಕಡ್ಡಾಯ ಕಾನೂನಾಗಿರೋ ರೇರಾ ಬದಿಗಿಟ್ರು ದಶಕಗಳಿಂದ ಚಾಲ್ತಿಯಲ್ಲಿರೋ ರಿಯಲ್ ಎಸ್ಟೇಟ್ ಕಾನೂನುಗಳಿಗೇನೆ ಹಲವರು ಹುಣಸೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ಅಂಥ ದಗಲ್ಬಾಜಿ ರಿಯಲ್ ಎಸ್ಟೇಟ್ ಮಿಕಗಳನ್ನ ನ್ಯೂಸ್ ಫಸ್ಟ್ ತನ್ನ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದೆ. ಹುಬ್ಬಳ್ಳಿಯ ನಂಬರ್ 1 ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದ ಹಿಡಿದು ಬೀದಿ ಬದಿ ನಿಂತು ಸೈಟ್ ಮಾರಾಟಕ್ಕಿಟ್ಟಿರೋ ರಿಯಲ್ ಎಸ್ಟೇಟ್ ಕುಳಗಳವರೆಗೆ ಎಲ್ಲರ ಬಣ್ಣ ಬಯಲು ಮಾಡಿದೆ. ಅಂಥ ರಿಯಲ್ ಗೇಮ್ ಪ್ಲೇಯರ್ಗಳಲ್ಲಿ ಒಂದು ಈ ಭವಾನಿ ಪ್ರಾಪರ್ಟೀಸ್. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರೋ ಭವಾನಿ ಪ್ರಾಪರ್ಟೀಸ್ ಇದೇ ಹುಬ್ಬಳ್ಳಿಯಲ್ಲಿ 24 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದೆ. ಅನೇಕ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡಿರೋದಾಗಿ ಬೊಬ್ಬೆ ಹಾಕುತ್ತೆ.
ಆದ್ರೆ ಮಾಡಿದ್ದೆಲ್ಲವೂ ಕಾನೂನಿಗೆ ಅಕ್ಷರಶಃ ವಿರುದ್ಧವಾದ ಕೆಲ್ಸಾನೆ. ಇವರ ಅಸಲಿ ಮುಖದ ಅನಾವರಣ ಮಾಡೋಕೆ ದೇಶಪಾಂಡೆ ನಗರದಲ್ಲಿರುವ ಇವರ ಕಚೇರಿಗೆ ಭೇಟಿ ನೀಡಿತ್ತು ನಮ್ಮ ತಂಡ. ಭವಾನಿ ಪ್ರಾಪರ್ಟೀಸ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ನಮ್ಮ ತಂಡದ ಸದಸ್ಯರನ್ನ ಚಂದದ ಹುಡುಗಿಯೊಬ್ಬಳು ಸ್ವಾಗತ ಮಾಡಿದ್ಲು. ಆರಂಭದಲ್ಲೇ ತಮ್ಮ ಪ್ರಾಜೆಕ್ಟ್ ಬಗ್ಗೆ ಸಖತ್ತಾಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ನಂತರ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗೆ ನಮ್ಮನ್ನ ಭೇಟಿ ಮಾಡಿಸಿದ್ಲು. ಆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇವನೇ ನೋಡಿ, ಹೆಸರು ಕಿರಣ್ ಮಗಜಿ. ಕಿರಣ್ ಮಗಜಿ ಶುರುವಿನಿಂದಲೇ ತಮ್ಮ ಸಂಸ್ಥೆಯ ಕುರಿತು ಪುಂಕಾನುಪುಂಕವಾಗಿ ಪುಂಗ್ಬಿಟ್ಟಿದ್ದ. ನಂತರ ಈಗ ಸದ್ಯಕ್ಕೆ ನಡೀತಾ ಇರೋ ಪ್ರಾಜೆಕ್ಟ್ ಡೀಟೇಲ್ಸ್ ಬಿಚ್ಚಿಟ್ಟಿದ್ದ. ಹುಬ್ಬಳ್ಳಿಗೆ ಅಂಟಿಕೊಂಡಿರೋ ಕುಸುಗಲ್ ಗ್ರಾಮದ ಬಳಿ ಬರೋಬ್ಬರಿ 17 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇರೋ ಲೇಔಟ್ನ ಮ್ಯಾಪು, ಸ್ಕೆಚ್ಚು, ಡಯಾಗ್ರಾಮು ಎಲ್ಲವನ್ನ ನಮ್ಮ ತಂಡದ ಸದಸ್ಯರ ಎದುರು ಬಿಚ್ಚಿಟ್ಟಿದ್ದ. ಅಲ್ಲದೆ ನಾಮ ಹಾಕೋದಕ್ಕೆ ತಯಾರು ಮಾಡಿರೋ ವಿಡಿಯೋವೊಂದನ್ನು ಕೂಡ ತೋರಿಸಿದ್ದ. ಏನ್ ರೇಟ್ ಇದೆ ಸರ್ ಇಲ್ಲಿ ಅಂತ ನಾವ್ ಕೇಳಿದ್ದೇ ತಡ ಜೋರಾಗಿ ಶುರುವಾಯ್ತು ನೋಡಿ ಚುಕ್ಕುಬುಕ್ಕು ರೈಲು. ಇದೆಲ್ಲ ಅವೈಲೇಬಲ್ ಇದೆ. ಇದೆಲ್ಲ ಪೂರ್ವಕ ಇದೆ ಸರ್. ಇದೆಲ್ಲ ಪೂರ್ವಕ, ಇದೆಲ್ಲ ಪಶ್ಚಿಮಕ, ಪೂರ್ವಕ ಪಶ್ಚಿಮಕ, ಪೂರ್ವಕ ಪಶ್ಚಿಮಕ, ಪೂರ್ವಕ ಪಶ್ಚಿಮಕ, ಪೂರ್ವಕ ಪಶ್ಚಿಮಕ ಎಲ್ಲ ಕಡೆನೂ ಅವೈಲೇಬಲ್ ಇದೆ ಸರ್. ಅದೇ ಪ್ಲಾಟ್ ಇದೇ ಪ್ಲಾಟ್ ಏನಿಲ್ಲ ಸರ್. ಯಾವ ಪ್ಲಾಟ್ ಬೇಕಾದ್ರೂ ತೊಗೊಬೋದು. ನೀವು ಕಾರ್ನರ್ ತೊಗೊಂಡ್ರೆ ಕಾರ್ನರ್ ತೊಗೊಬೋದು, ನಾನ್ ಕಾರ್ನರ್ ಬೇಕಂದ್ರೆ ನಾನ್ ಕಾರ್ನರ್ ತೊಗೊಬೋದು. ರೇಟ್ ಏನು ಡಿಪೆಂಡ್? ಕಾರ್ನರ್ ರೇಟ್ ಏನು? ಕಾರ್ನರ್ ಸೇಮ್ ಸರ್. ನಿಮಗೆ 1300 ರೂಪಾಯಿ ಹೇಳ್ತಿದ್ದೀವಿ ಸರ್. ನೀವು ನಡುಕಾದ್ರು ತೊಗೋರಿ, ಕಾರ್ನರ್ ಆದ್ರೂ ತೊಗೋರಿ ಸರ್, ಸೇಮ್ ರೇಟ್. ಏನು ಫೈನಲೈಸ್ ಆಗುತ್ತಲ್ಲ ಅದರಲ್ಲಿ 10% ಅಡಿಷ್ನಲ್ ಆಗ್ತದೆ ಸರ್. ಅಂದರೆ 1300 ರೂಪಾಯಿ ಅಂತಂದರೆ 130 ರೂಪಾಯಿ. ಏನು ನೆಗೋಷಿಯೇಷನ್ ಆಗುತ್ತಲ್ಲ ಅದರಲ್ಲಿ 10% ಜಾಸ್ತಿ ಸರ್ ಕಾರ್ನರ್ ಪ್ಲಾಟಿಗೆ. ಅಂದರೆ 2 ವೇ ರೋಡ್ ಸಿಗ್ತದಲ್ಲ, ಹಾಗಾಗಿ ನಿಮಗೆ ಜಾಸ್ತಿ ಬರ್ತದೆ ಸರ್. ಇದು ಎಷ್ಟು ವರ್ಷದ ಪ್ರಾಜೆಕ್ಟ್ ಸರ್? ಇದು 3 ವರ್ಷದ ಪ್ರಾಜೆಕ್ಟ್. 3 ವರ್ಷದ ಪ್ರಾಜೆಕ್ಟ್ ಬರ್ತದೆ. ನಮಗೆ ತಿಂಗಳ 7,000 ರೂಪಾಯಿ ಕಂಪ್ನಿ ಕೊಡ್ತೀವಿ. ಡೌನ್ ಪೇಮೆಂಟ್ ಎಷ್ಟು? ಡೌನ್ ಪೇಮೆಂಟ್ ನಿಮಗೆ 40% ಡೌನ್ ಪೇಮೆಂಟ್ ಬರುತ್ತೆ. 30-40ಗೆ ನಿಮಗೆ 4.5 ಲಕ್ಷ ಬರ್ತದೆ ಸರ್. ಮತ್ತು ತಿಂಗಳ 7,000 ರೂಪಾಯಿ ಕಟ್ಕೊಂಡು ಹೋಗೋದು. ಎಣ್ಣೆ ಆದಮೇಲೆ 25% ಪೇಮೆಂಟ್. ಮತ್ತು ಡೈರೆಕ್ಟಾಗಿ ಡೆವಲಪ್ಮೆಂಟ್ ಅಂದರೆ KGP ಟೈಮ್ನಾಗ ಏನೋ ನಿಮ್ಗೆ ಖರೀದಿ ಟೈಮ್ನಾಗ ಡೈರೆಕ್ಟ್ 25% ಕೊಡೋದು ಸರ್. ಈಗ ಅದನ್ನು ಡೌನ್ ಪೇಮೆಂಟ್ ಮಾಡ್ತಾರಲ್ಲ, ಅದಕ್ಕೆ ನಮ್ಗೆ ಏನು ಕೊಡ್ತೀವಿ? ನಿಮಗೆ ಅಗ್ರಿಮೆಂಟ್ ಪೇಪರ್ ಕೊಡ್ತೀವಿ ಸರ್. ಅದರಲ್ಲಿ ನಿಮಗೆ ಎಲ್ಲ ಕ್ಲಾಸಸ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಈ ಥರ ಕ್ಲಾಸಸ್ ಯಾವ ಥರ ಪೇಮೆಂಟ್ ಮಾಡಿರ್ತೀರಾ, ಕ್ಯಾಶ್ ಕೊಟ್ಟಿರ್ತೀರಾ, ಚೆಕ್ ಕೊಟ್ಟಿರ್ತೀರಾ, RTGS ಮಾಡಿರ್ತೀರಾ, ಲಿಫ್ಟ್ ಮಾಡಿರ್ತೀರಾ, ಎಲ್ಲ ಇರುತ್ತೆ. ಯಾವ ಥರ ಪೇಮೆಂಟ್ ಸ್ಕೀಮ್ ಮಾಡಿರ್ತೀರಾ ಆ ಪ್ರಕಾರ ನಿಮಗೆ ಇದಿರುತ್ತೆ. ಮತ್ತು ರೇಟ್ ಫೈನಲೈಸ್ ಆಗಿರುತ್ತೆ ನಿಮಗೆ. ಇವಾಗ ಏನು ರೇಟ್ ಫೈನಲೈಸ್ ಆಗಿರುತ್ತೋ ಅಪ್ ಟು ನಿಮಗೆ ಖರೀದಿ ಜನ ಏನು 3 ವರ್ಷಕ್ಕೆ ಏನು ಖರೀದಿ ಬರ್ತದಲ್ಲ ಅವಾಗಲೂ ಇದೇ ರೇಟ್ ಇರ್ತದೆ ಸರ್. ಇದೇ ರೇಟ್ನಾಗೆ ಕೊಡ್ತೀವಿ, ಬೇರೆ ರೇಟ್ ಅಂತೂ ಕೊಡೋಂಗಿಲ್ಲ ಸರ್. ಅದರಲ್ಲಿ ನಿಮಗೆ ಈ ಅಮೌಂಟನ್ನು ನಾವೇನು 1300 ರೂಪಾಯಿ ಅಂತಿದ್ದೀವಲ್ಲ, ನಮಗೆ ಎಣ್ಣೆ KGP ಡೆವಲಪ್ಮೆಂಟು CC ಮಟ್ಟನೂ ನಮ್ಮದೇ ಬರ್ತದೆ ಸರ್. CC ಅಂದರೆ ಏನು? ಕಂಪ್ಲೀಟೇಷನ್ ಸರ್ಟಿಫಿಕೇಟ್ ನಾವು ಕೊಟ್ಟಮೇಲೆ ನೀವು ಮನೆ ಕಟ್ಕೊಂಡಿದ್ದೀವಿ. CC ಮಟ್ಟನೂ ನಮ್ಮದೇ ಇರ್ತದೆ. ಅಲೆಲೆಲೆಲೆಲೆ ನಾವು ಸೈಟ್ಗೆ ಏನ್ ದುಡ್ಡು ಕಟ್ತೀವೋ 3 ವರ್ಷ ಆದ್ಮೇಲೂ ಅದೇ ರೇಟ್ ಇರುತ್ತಂತೆ. ಇವತ್ತು 1 ಇಂಚ್ ಭೂಮಿಗಿರೋ ರೇಟು ಇನ್ನೊಂದು ಗಂಟೆ ಬಿಟ್ಟು ಕೇಳಿದ್ರೆ ಡಬಲ್ ಆಗಿರುತ್ತೆ. ಏನ್ ಬಿಡ್ತ್ಯಾ ಗುರು? ಇಷ್ಟೇ ಅಲ್ಲ, ಇನ್ನೂ ಮುಂದಿದೆ ಕೇಳಿ. 307, 308, 309, 310. ಓ 4 ಸರ್. 4 17 ಎಕರೆ ಹಿಂಗೈತೆ. ಒಂದೇ ಪಟ್ಟಿ ಐತ್ರಿ. ಒಬ್ಬರದೇ ಲ್ಯಾಂಡ್. ಅಣ್ಣ ತಮ್ಮಂದ್ರದ ಎಲ್ಲ ಗೌಡದಲ್ಲಿ ಸರ್ ಲ್ಯಾಂಡ್ ಇದೆ. ಬಸವನಗೌಡ ಪಾಟೀಲ್ ಅಂತ ಐತ್ರಿ, ಎಲ್ಲ ಅವ್ರದೇ ಸರ್ ಲ್ಯಾಂಡ್. ಅಲ್ಲೇ ಕುಸ್ಗಲೊಳಗೆ ಇರ್ತಾರೆ, ಅಲ್ಲೇ ಇರ್ತಾರೆ. ಅಲ್ಲಿರೋದನ್ನ ತೊಗೊಂಡಿದ್ದೀವಿ. ಖರೀದಿ ಆಗೈತೆ ಸರ್? ಇದು ಸೇಲ್ ಅಗ್ರಿಮೆಂಟ್ ಆಗಿತ್ತು ಸರ್. ಸೇಲ್ ಅಗ್ರಿಮೆಂಟ್ ಅಂದರೆ ಹೆಂಗಿದೆ? 50% ಪೇಮೆಂಟ್ ಕೊಟ್ಟಿದ್ದೀವಿ, ಇನ್ನೂ 50% ಪೇಮೆಂಟ್ ಕೊಡಬೇಕು. ಅದಕ್ಕೊಂದು ಟೈಮ್ ಸ್ಲ್ಯಾಬ್ ಇರುತ್ತೆ. ಆ ಟೈಮ್ ಸ್ಲ್ಯಾಬ್ ಪ್ರಕಾರ ಮಾಡ್ತೀವಿ ಸರ್. ಅಂದರೆ ನಮ್ಮದೆಲ್ಲ ಪ್ರೊಸೆಸಿಂಗ್ ಎಣ್ಣೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಿದೆಲ್ಲ ಬೇಕಲ್ಲ, ಅಲ್ಲಿಂದ ನಾವು ಪೇಮೆಂಟ್ ಹೋಲ್ಡ್ ಮಾಡಿರ್ತೀವಿ. ಅರ್ಧ ಪೇಮೆಂಟ್ ಕೊಟ್ಟ ಅರ್ಧ ಪೇಮೆಂಟ್ ಇಟ್ಕೊಂಡಿರ್ತೀವಿ. ಒನ್ಸ್ ಎಲ್ಲ ಪೇಪರೆಲ್ಲ ಬ್ಯಾಕ್ಗ್ರೌಂಡ್ ಪೇಪರೆಲ್ಲ ವರ್ಕೌಟ್ ಆದಮೇಲೆ ಅವ್ರಿಗೆ ಫುಲ್ ಪೇಮೆಂಟ್ ಕೊಟ್ಟು ನಾವು ಎಣ್ಣೆ ಪ್ರೊಸೀಡ್ ಮಾಡ್ತೀವಿ. ಇನ್ನೊಂದು 6 ತಿಂಗಳ ಖರೀದಿ ಆಗಿರ್ತದೆ. 4-5 ತಿಂಗಳ ನಮ್ಮ ಹೆಸರು ಖರೀದಿ ಆಗ್ತದೆ. ಕೇಳಿದ್ರಲ್ಲ, ಇವರು ಆಡ್ತಾ ಇರೋ ದೋಖಾ ಆಟವನ್ನ ಇವನೇ ಬಟಾ ಬಯಲು ಮಾಡ್ಬಿಟ್ಟಿದ್ದ. ಅಷ್ಟಕ್ಕೂ ರಿಯಲ್ ಎಸ್ಟೇಟ್ ಕಾನೂನು ಏನ್ ಹೇಳುತ್ತೆ ಹೇಳಿ?
ಸಂಬಂಧಪಟ್ಟಂಥ ಪ್ರಾಧಿಕಾರದಿಂದ ಅನುಮತಿ ಪಡೆದ ನಂತರನೇ ಇವರು ಸೈಟ್ ಸೇಲ್ ಮಾಡಬೇಕು. ಇವರು ಮಾಡೋ ಲೇಔಟ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಪ್ರೂವಲ್ ಆಗೋದು ದೂರದ ಮಾತು ಬಿಡಿ. ಈ ಭವಾನಿ ಪ್ರಾಪರ್ಟೀಸ್ ಹೆಸರಲ್ಲೇ ಇನ್ನು ಜಮೀನು ಖರೀದಿಯಾಗಿಲ್ಲ, ಆಗ್ಲೇ ಸೈಟ್ ಮಾಡಿ ಸೇಲ್ ಮಾಡೋದಕ್ಕೆ ಸಾಹೇಬ್ರು ಶುರು ಹಚ್ಕೊಂಡಿದ್ದಾರೆ. ಯಾರದ್ದೋ ಹೆಸರಲ್ಲಿರೋ ಜಮೀನನ್ನ ಸೇಲ್ ಮಾಡೋದಕ್ಕೆ ಭವಾನಿ ಪ್ರಾಪರ್ಟೀಸ್ ಯಾವೂರ್ದಾಸಯ್ಯ? ನೀವೇ ಯೋಚನೆ ಮಾಡಿ. ಭವಾನಿ ಪ್ರಾಪರ್ಟೀಸ್ ರಾಜಾರೋಷವಾಗಿನೇ ಉಂಡೆ ನಾಮದ ಪ್ರೋಗ್ರಾಂ ಹಾಕಿರೋದು ಚೆನ್ನಾಗಿ ಕಾಣ್ತಾ ಇದೆ. ಬಟ್ ನಮ್ಮ ತಂಡ ಇವರನ್ನ ಇಷ್ಟಕ್ಕೆ ಬಿಡ್ತು ಅಂತ ಅಂದ್ಕೊಂಡ್ರಾ? ನೋ ವೇ, ಚಾನ್ಸೇ ಇಲ್ಲ. ರಿಯಲ್ ಎಸ್ಟೇಟ್ ದಂಧೆಕೋರರ ಬಣ್ಣ ಬಯಲು ಮಾಡೋದಕ್ಕೆ ಟೊಂಕ ಕಟ್ಟಿರೋ ನ್ಯೂಸ್ ಫಸ್ಟ್ ಇವರಿಗೆ ಜಮೀನು ಮಾರಾಟ ಮಾಡಿರೋ ಕುಸುಗಲ್ ಗ್ರಾಮದ ರೈತನನ್ನ ಭೇಟಿ ಮಾಡ್ತು. ರೈತ ಚನ್ನಪ್ಪಗೌಡ ಪಾಟೀಲ್ರ ಬಗ್ಗೆ. ಆಗ ಪಾಪ ಆ ರೈತ ಏನ್ ಹೇಳಿದ್ರು ನೀವೇ ಕೇಳಿ. ನಿಮ್ದು ಎಷ್ಟು ಎಕರೆ ಕೊಟ್ಟರೆ? 4 ಎಕರೆ ಕೊಟ್ಟರೆ. ನಿಮ್ದು 4 ರೋಡಿಗೆ ಹೆಚ್ಚಿದ ಆಯ್ತು. ಈ ಕಡೆ ರೋಡಿಗೆ ಹೆಚ್ಚಿದ, ಆಚೆ ಕಡೆ ರೋಡಿಗೆ ಅಂದ್ರೆ ಈಚೆ ಕಡೆ ರೋಡಿಗೆ ಇದ್ದಿದ್ದು ಯಾರು ರೀ? ಇಲ್ಲನ್ರಿ ಅವ್ರು ಇಲ್ರಿ ಗೌಡ್ರಿ? ಅವ್ರು ಅಲ್ಲೇ ಹೊಲ್ದಾಗ ಅದಾರ. ಹೊಲ್ದಾಗ ಇದ್ದಿದ್ದು ಬಿಡ್ರಿ, ಹೊಲಕ್ಕೆ ಹೋಗಿ ಬಂದ ಅಂದ್ರೆ ಕಡ್ಲಿ ರಾಶಿ ಮತ್ತೊಂದು ಬೇರೆ ಹೊಲಕ್ಕೆ ಹೋಗ್ಯಾರ. ಹ್ಞೂ ರೀ. ಈ ಸಂಸ್ಕಾರಕ್ಕೆ ಅಭ್ಯಾಸ ಮಾಡ್ಕೊಂಡು ಸಂಸ್ಕಾರಕ್ಕೆ ಇದನ್ನ ಅಷ್ಟೇ ಮಾಡ್ಯಾರ. ಈಗ ಅಮೌಂಟ್ ಇಷ್ಟು 5 ಮಟ್ಟ ಅಮೌಂಟ್ ಕಟ್ಕೊಂಡು ಹೊಂಟಾರ್ರಿ ಅವರು. ಆ ಬಾಂಡ್ ಪೇಪರ್ನಾಗ ಅಷ್ಟೆಷ್ಟು ತಿಂಗಳಿಗೆ ಅಮೌಂಟ್ ಕೊಡೋದು ಅನ್ನೋದು ಇರ್ತೈತಲ್ರಿ, ಆ ಪ್ರಕಾರ ಕಟ್ಕೊಂಡು ಹೊಂಟಾರ. ಮುಂದೆಲ್ಲ ದುಡ್ಡು ಬಂದ್ಮ್ಯಾಗ ಖರೀದಿ ಮಾಡಿ ಕೊಡೋದು. 9 ತಿಂಗಳಿಗೆ ಖರೀದಿ ಮಾಡ್ಕೋತಾನೆ ಅಂದಾರ್ರಿ. ಅದು 9 ತಿಂಗಳದ ಅಗ್ರಿಮೆಂಟ್ ಅಲ್ರಿ, 12 ತಿಂಗಳದ ಅಗ್ರಿಮೆಂಟ್ ಇಲ್ಲ. ಈ ವರ್ಷ ಯಾವಾಗಿದ್ರು ಇದು ಬಾಂಡ್ ಪೇಪರ್ 9 ತಿಂಗಳು. ಕೇಳಿದ್ರಲ್ಲ, ಈ ರೈತ ಹೇಳೋದ್ ಕೇಳ್ತಿದ್ರೆ ಪ್ರಶ್ನೆಗಳ ಪ್ರವಾಹವೇ ಹುಟ್ಟುತ್ತೆ. ರೈತ ಚನ್ನಪ್ಪಗೌಡ ಪಾಟೀಲ್ ಹೆಸರಲ್ಲಿರೋ ಈ ಕೃಷಿ ಜಮೀನನ್ನ ಸೈಟ್ ಮಾಡಿ ಭವಾನಿ ಪ್ರಾಪರ್ಟೀಸ್ ಹೇಗ್ ಮಾರಾಟ ಮಾಡ್ತಿದೆ ಅನ್ನೋದು. ಪ್ರಿಯ ವೀಕ್ಷಕರೇ, ಕೃಷಿ ಜಮೀನು 5 ಗುಂಟೆಗಿಂತ ಕಮ್ಮಿ ಮಾರಾಟ ಮಾಡೋ ಹಾಗಿಲ್ಲ. ಅಲ್ಲದೆ ಜಮೀನು ಎನ್ಎ ಆಗಿಲ್ಲ, ಕೆಜೆಪಿ ಆಗಿಲ್ಲ, ಲೇಔಟ್ ಅಪ್ರೂವಲ್ ಕೂಡ ಆಗಿಲ್ಲ. ಯಾರದ್ದೋ ಜಮೀನಲ್ಲಿ ಇವನು ಯಲ್ಲಮ್ಮನ ಜಾತ್ರೆ ಮಾಡ್ತಿದ್ದಾನೆ. ಜಮೀನಲ್ಲಿ ಇನ್ನು ಕಡಲೆ ಬೆಳೆ ಒಕ್ಕಲು ನಡೆದಿದೆ. ಆಗ್ಲೇ ಸೈಟ್ ಮಾಡಿ ಮಾರಾಟ ಮಾಡ್ತಿದ್ದಾರಂತೆ ಈ ಮೋಸಗಾರರು. ಇಲ್ಲಿ ಇವರು ಆಡ್ತಾ ಇರೋ ಗೇಮ್ ಇಷ್ಟೇ. ರೈತನ ಬಳಿ ಕೋಟಿ ಕೋಟಿ ಬೆಲೆ ಬಾಳೋ ಜಮೀನಿಗೆ 10-20 ಲಕ್ಷ ಕೊಟ್ಟು ಒಂದು ಸ್ಟ್ಯಾಂಪ್ನಲ್ಲಿ ಅಗ್ರಿಮೆಂಟ್ ಮಾಡಿಕೊಳ್ಳೋದು, ಬಳಿಕ ಸೈಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡೋದು, ಜನರಿಂದ ಬರೋ ದುಡ್ಡಲ್ಲೇ ಜಮೀನು ಮಾಲೀಕರಿಗೆ ಇನ್ನುಳಿದ ದುಡ್ಡು ಕೊಡೋದು, ಅದೇ ದುಡ್ಡಲ್ಲೇ ಜಮೀನು ಎನ್ಎ ಮಾಡಿಸೋದು, ಕೆಜೆಪಿ ಮಾಡಿಸೋದು, ಅದೇ ದುಡ್ಡಲ್ಲೇ ಲೇಔಟ್ ಅಪ್ರೂವಲ್ ಮಾಡಿಸೋದು. ಐಡಿಯಾ ಕೇಳ್ತಿದ್ರೆ ಅಲೆಲೆಲೆಲೆ ಭವಾನಿ ಅನ್ಸುತ್ತಲ್ವಾ? ಒಟ್ಟಾರೆ ಗ್ರಾಹಕರ ದುಡ್ಡಲ್ಲೇ ಆಟ ಆಡಿ ಕೋಟಿ ಕೋಟಿ ಬಾಚೋದು ನಿಜವಾಗ್ಲೂ ರಿಯಲ್ ಕಲೆನೇ ಬಿಡಿ. ಇಲ್ಲಿ ಕೊಂಚ ಎಡವಟ್ಟಾದ್ರೂ ಸೈಟು ಮನೆ ಅಂತ ಕನಸು ಕಾಣೋ ಬಡಪಾಯಿಗಳಿಗೆ ಬೀಳೋದು ದೊಡ್ಡ ಟೋಪಿ. ಕಾನೂನುಗಳನ್ನೇ ಏರ್ ಕಂಪ್ರೆಸರ್ ತುದಿಯಲ್ಲಿಟ್ಟು ಬಟನ್ ಹಾಕಿದ ಮೇಲೆ ದುಡ್ಡಿನ ಮಳೆ ಸುರಿದೇ ಇರುತ್ತಾ? ಹೀಗೆ ಹುಬ್ಬಳ್ಳಿಯನ್ನೋ ಮಹಾನಗರದಲ್ಲೇ ರಾಜಾರೋಷವಾಗಿ ಅಕ್ರಮ ನಡೀತಾ ಇದ್ರು ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿರೋದು ನಿಜಕ್ಕೂ ದುರಂತ. ಇದಕ್ಕೆ ಹೇಳಿದ್ದು ಮೋಸ ಹೋಗಬೇಡಿ ಅಂತ. ನ್ಯೂಸ್ ಫಸ್ಟ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿರೋದು ಇಷ್ಟು. ಹುಬ್ಬಳ್ಳಿ ಧಾರವಾಡದಲ್ಲಿ ಇವರು ಈ ರೀತಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಎಷ್ಟೋ ಕಡೆಗಳಲ್ಲೂ ಈ ರೀತಿ ಮೋಸ ಮಾಡೋರು ಇರ್ತಾರೆ. ಸೊ ಲಕ್ಷ ಲಕ್ಷ ದುಡ್ಡು ತಗೊಂಡೋಗಿ ಯಾರದ್ದೋ ಬಾಯಿಗೆ ಹಾಕೋದಕ್ಕೆ ಮುಂಚೆ ಹುಷಾರಾಗಿರಿ, ಹಿಂದೆ ಮುಂದೆ ತಿಳ್ಕೊಂಡು ವ್ಯವಹಾರ ಮಾಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.